ಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಚಪ್ಪಾಳೆಯೊಂದಿಗೆ ಕುಮಾರಿ ಅಕ್ಷಯ ಗೋಖಲೆ ಅವರಲ್ಲಿ ಒಂದು ವಿನಂತಿ. ಸಣ್ಣ ಬದಲಾವಣೆ. ಸನ್ಮಾನವನ್ನು ಉದ್ದೇಶಿಸಿ ಈಗ ಆರ್ ಪಬ್ಲಿಕ್ನ ಮುಖ್ಯಸ್ಥರು ಆಗಿರುವಂತಹ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಅವರ ನುಡಿಗಳಿಗಾಗಿ ಸ್ವಾಗತಿಸೋಣ ಚಪ್ಪಾಳೆಯೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ಪರಮ ಪೂಜ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ನನಗೆ ಗೊತ್ತಿತ್ತು ತುಂಬಾ ಸಮಯ ಇಲ್ಲ, ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಉತ್ಸುಕರಾಗಿದ್ದೀರಿ. ಎಲ್ಲ ಸ್ವಾಮೀಜಿಗಳು ಮಾತನಾಡಿದ ನಂತರ ಬಹಳ ಅದ್ಭುತವಾದಂಥ ಪ್ರವಚನಗಳನ್ನು ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಇಲ್ಲಿಗೆ ಬರಬೇಕು ಅನ್ನೋಂಥ ಒಂದು ಆಸೆ ಇತ್ತು ನನಗೆ. ಸೋಮು ಗಣಾಚಾರ್ಯ ಅವ್ರ ಜೊತೆ 2 ಸಲ ಬಂದಿದ್ದೆ ನಾನು. ಈ ಸಲ ಬರಬೇಕು ಅಂತ ಹೇಳಿದಾಗ ಮತ್ತೆ ನಮ್ಮ ಶಿವು ಬರಲೇಬೇಕು ಅಂತ ಹೇಳುವಾಗ ಒಂದು ಅದ್ಭುತವಾದಂಥ ಸಮಯ ಸಿಕ್ತು. ಬಹುಶಃ ನೊಣವಿನಕೆರೆ ಜನ ಬಹಳ ಅದೃಷ್ಟವಂತರು. ನೀವೆಲ್ಲ ಗುರುಗಳು ನಿಮಗೆ ಯಾವಾಗಲೂ ಸಿಗ್ತಾರೆ. ಸಾಧಾರಣವಾಗಿ ಸಮಾಜದಲ್ಲಿ ಗುರು ಅಂದ್ರೆ ಏನು? ಒಬ್ಬ ವೈದ್ಯ ಮತ್ತು ಒಬ್ಬ ರೋಗಿಯ ನಡುವೆ ಮಾತ್ರೆ ಯಾವುದು ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡೋದು ವೈದ್ಯ ಹೇಳ್ಕೊಡ್ತಾನೆ. ಹಾಗೇನೆ ಪರಮಾತ್ಮ ಮತ್ತು ಮನುಷ್ಯನಲ್ಲಿರುವ ಆತ್ಮದ ನಡುವೆ ಒಂದು ಸಂಕೋಲೆಯಾಗಿ ಮನುಷ್ಯ ದಾರಿ ತಪ್ಪಿದಾಗ ಅವನನ್ನ ಸರಿದಾರಿಗೆ, ಈ ದಾರಿಯಲ್ಲಿ ಹೋಗಪ್ಪ ಅಂತ ಹೇಳುವವನೇ ಗುರು. ಸತತವಾಗಿ ಸಾಧನೆಗಳು, ತಪಶಕ್ತಿಗಳು, ಜಪ, ಧ್ಯಾನ, ಇದರಿಂದ ನಿರಂತರವಾಗಿ ಭಗವಂತನ ಒಂದು ಅದ್ಭುತ ಶಕ್ತಿಯನ್ನು ಪಡೆದು ಆ ಶಕ್ತಿಯನ್ನ ನಮಗಾಗಿ ಧಾರೆ ಎರೆಯುವಂಥದ್ದು ಅದು ಗುರುವಿನ ಶಕ್ತಿ. ಇವತ್ತು ನಮ್ಮ ದೇಶದ ಬಗ್ಗೆ ನಾವು ಮಾತಾಡುವಾಗ ನಮಗೊಂದು ಬಹಳ ಆಶ್ಚರ್ಯ ಆಗುತ್ತೆ. ಇಲ್ಲಿ ಕುಂಭಮೇಳ ನಡೆಯಿತು, ಕುಂಭಮೇಳ ನಡೀತಾ ಇದೆ. ಸಾಧಾರಣವಾಗಿ ಕುಂಭಮೇಳಗಳು ನಡೆಯೋದು ನಾವು ಅಂದ್ಕೊಂಡಿದ್ದೀವಿ ನಾವು ಜನಸಾಮಾನ್ಯರು ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಅಲ್ಲ. ನಿಜ ಹೇಳಬೇಕು ಅಂತಂದ್ರೆ ಅದು ಕೇವಲ ಸ್ವಾಮೀಜಿಗಳು ಸನ್ಯಾಸಿಗಳಿಗೆ ಮಾತ್ರ. ನಾವು ಅದನ್ನು ಹೋಗಿ ನೋಡೋದು ಹೇಗೆ ಅಂತಂದ್ರೆ, ನಮ್ಮ ಭಾರತ ದೇಶವನ್ನು ಪ್ರತಿ ಸಲ ಕೂಡ ಎಲ್ಲರೂ ಕೂಡ ನಾವು ದೇಶವಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ದೇಶವಾಗಿದ್ದೆವು ಅಂತ ಹೇಳೋದಕ್ಕೆ ಕೂಡ ಕುಂಭಮೇಳ ಒಂದು ಪ್ರತ್ಯಕ್ಷ ಸಾಕ್ಷಿ. ಯಾಕೆಂತಂದ್ರೆ ನಮ್ಮಲ್ಲಿ ವೈಶ್ಯ ಪಂಥ ಇದೆ, ವೈಷ್ಣವ ಪಂಥ ಇದೆ, ಶಾಕ್ಯ ಪರಂಪರೆ ಇದೆ, ಅಖಾಡಗಳಿದೆ. ಈ ಎಲ್ಲ ಅಖಾಡಗಳು, ಬೇರೆ ಬೇರೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಒಂದು ಕಡೆ ಸೇರುವಂತದ್ದೇ ಆ ಕುಂಭಮೇಳ. ಅಲ್ಲಿ ಶೈವ ಪಂಥದ ಸಾಧುಗಳು, ಅಘೋರಿಗಳು, ಇದರ ನಡುವೆ ನಾವು ಕೂಡ ಹೋಗಿ ಪುಣ್ಯ ಸಂಪಾದನೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇವೆ. ಆದರೆ ಜನಮಾನಸದಲ್ಲಿ ಗುರುಗಳು, ಸ್ವಾಮೀಜಿಗಳು ತಮ್ಮ ತಪಶಕ್ತಿಯ ಮೂಲಕ, ಧ್ಯಾನದ ಮೂಲಕ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು, ಭಗವಂತ ಅಂದ್ರೆ ಏನು? ಒಂದು ಪವರ್. ಫ್ರಿಡ್ಜಿಗೆ ಹಾಕಿದ್ರೆ ಕೋಲ್ಡ್ ಐಟಮ್ ಸಿಗತ್ತೆ, ಅದೇ ಪವರ್. ಇಸ್ತ್ರಿ ಪೆಟ್ಟಿಗೆ ಹಾಕಿದ್ರೆ ಅದೇ ಪವರ್, ಬಿಸಿ ಆಗತ್ತೆ. ಫ್ಯಾನ್ಗೆ ಹಾಕಿದ್ರೆ ಗಾಳಿ ತಿರುಗತ್ತೆ, ಎಸಿಗೆ ಹಾಕಿದ್ರೆ ತಂಪಾಗತ್ತೆ. ಹಾಕಿದ್ದು ಒಂದನ್ನೇ, ಪವರ್ ಮಾತ್ರ. ಆದ್ರೆ ನಾವೇನಿರ್ತೀವಿ, ವಾಷಿಂಗ್ ಮಿಷಿನ್, ಅದೇ ಪವರ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ತೊಳೆಯುತ್ತೆ. ನಾವು ಹೇಗಿರ್ತೀವಿ ಅಂತಂದ್ರೆ, ನಾವು ವಾಷಿಂಗ್ ಮಿಷಿನೋ, ಫ್ಯಾನೋ, ಫ್ರಿಜ್ಜೋ, ಎಸಿನೋ ನಮಗೆ ಗೊತ್ತಾಗದೆ ಅಲೆಯುತ್ತಿರುವಂತ ಸಂದರ್ಭದಲ್ಲಿ ಪವರ್ ಒಂದು ಇದೆಯಪ್ಪ, ಆ ಪವರ್ ಅನ್ನ ಯಾವುದಕ್ಕೆ ಬಳಸಿದ್ರೆ ನಿನಗೆ ಏನಾಗತ್ತೆ ಅಂತ ದಾರಿ ತೋರಿಸುವವನೇ ಗುರು.
ಯಾಕೆ ಗುರುಗಳಿಗೆ ಇಷ್ಟೊಂದು ಮಹತ್ವ ಅಂತ ಹೇಳಿದ್ರೆ, ಈ ನಮ್ಮ ಮನುಷ್ಯನ ಬಾಡಿ ಇದೆಯಲ್ಲ, ಅದು 2,000 ಕೋಟಿ ಬೆಲೆ ಬಾಳಬಹುದಂತೆ. 2,000 ಕೋಟಿ ಬೆಲೆ ಬಾಳಬಹುದಂತೆ. ನಮಗೆ ಅದರ ಮಹತ್ವ ಗೊತ್ತಿಲ್ಲ ಅಂತ. ನಮ್ದು ಡೆಲಿವರಿ ಆಗಿದೆ ಭೂಮಿಗೆ, ಬಾಡಿ ಇನ್ಸ್ಟಾಲೇಷನ್ ಆಗಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಅನೇಕರು ಸ್ಪೈಡರ್ ಮ್ಯಾನ್ ಪಿಕ್ಚರ್, ಸೂಪರ್ ಮ್ಯಾನ್ ಪಿಕ್ಚರ್ ನೋಡಿರ್ಬೋದು. ಕ್ರಿಸ್ಟೋಫರ್ ಕ್ರೀವ್ ಅಂತ ಅಂದ್ಬಿಟ್ಟು ಅದರ ಬಹಳ ದೊಡ್ಡ ನಟ. ಹಾಗೇನೆ ಜಗತ್ತಿನ ಅತಿ ವೇಗದ ಒಬ್ಬ ಸ್ಪೀಡ್ ಡ್ರೈವರ್ ಇದ್ದಾರೆ, ಫಾರ್ಮುಲಾ ರೇಸ್ 1, ಮೈಕೆಲ್ ಶುಮಾಕರ್ ಅಂತೇಳಿ. ಅವರ ಗಾಡಿಯನ್ನೇ ಸಚಿನ್ ತೆಂಡೂಲ್ಕರ್ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ತರ್ತಾರೆ. ಅವರಿಬ್ಬರಿಗೂ ಕೂಡ ಬೆನ್ನು ನೋವು ಉಂಟಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು, ಸಾವಿರಾರು ಕೋಟಿ. ಆದ್ರೆ ಒಂದು ಬೆನ್ನು ಮೂಳೆಯನ್ನು ಸರಿ ಮಾಡಕ್ಕಾಗಿಲ್ಲ. ಅಂದ್ರೆ ಆ ಒಂದು ಬೆನ್ನು ಮೂಳೆಗೆ 1,000 ಕೋಟಿ ರೂಪಾಯಿ ಅಂತ ಆಯ್ತಾ? ಬಟ್ ನಮ್ಮದೆಲ್ಲ ಸರಿ ಇದೆಯಾ ದೇವರ ದಯದಿಂದ? 1,000 ಕೋಟಿಯ ಒಡೆಯರ ನಾವು. ನಾವೇನ್ ಮಾಡ್ತೀವಿ? ಪ್ರತಿ ಸಲ ಕೂಡ ಭಗವಂತನ ಬಳಿ ಭಿಕ್ಷೆ ಬೇಡದೇ ಆಗೋಯ್ತು. ಭಿಕ್ಷೆ ಬೇಡಬಾರದಂತೆ, ಥ್ಯಾಂಕ್ಸ್ ಹೇಳಬೇಕಂತೆ. ಪ್ರತಿ ಸಲ ಕೂಡ ಥ್ಯಾಂಕ್ಸ್ ಹೇಳಬೇಕಂತೆ. ಎಷ್ಟು ದೂರ ಸಾಗಬೇಕಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ದೂರ ಕರ್ಕೊಂಡ್ ಬಂದಿದೆಯಲ್ಲ, ಥ್ಯಾಂಕ್ ಯು. ಯಾರಾದ್ರೂ ಒಬ್ಬ ಬಡವನಿಗೆ ಕೇಳಿ, ಬಹಳ ಬಡವಪ್ಪ ಅಂತಂದ್ರೆ, ಸರಿ ನಿನ್ನ 2 ಕಣ್ಣು ಕೂಡ 50 ಲಕ್ಷ ಕೊಡ್ತೀನಿ, ಕೊಡ್ದಾನವ? ಕೊಡಲ್ಲ. 50 ಲಕ್ಷ ಕೊಡ್ತೀನಿ ಅಂದ್ರೂ ಕೂಡ ಕೊಡಲ್ಲ. 2 ಕಾಲು ಕೊಡಪ್ಪ ಅಂತ ಹೇಳಿದ್ರೆ ಅವ್ನು ಕೊಡಲ್ಲ. 1 ಕೋಟಿ ಕೊಡ್ತೀನಿ, 2 ಕಾಲು ಕೊಡಂದ್ರೆ ಕೊಡಲ್ಲ. ಅಂದ್ರೆ ಅಲ್ಲಿಗೆ ಅರ್ಥ ಆಯ್ತು, ನಾವ್ಯಾರು ಬಡವರಲ್ಲ. ಭಗವಂತ ನಮ್ಮನ್ನ ಯಾವ ತರ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ಆ ಭಗವಂತ, ಆತ ಶಿವ, ನಮ್ಮಲ್ಲಿ ಶಿವನ ಅಂಶ ಇದೆ. ಆ ಶಿವನ ಅಂಶ ಹೋದ ತಕ್ಷಣ ಶವ. ಆ ಶಿವನ ಅಂಶವನ್ನು ನಮ್ಮ ಜೀವಮಾನದಲ್ಲಿ ಹೇಗೆ ನಾವು ಫಲಪ್ರದವಾಗಿ ಉಪಯೋಗಿಸಿಕೊಂಡು ಸಾಧನೆಗಳನ್ನ ಮಾಡಬೇಕು ಅಂತೇಳಿ ಇಲ್ಲಿ ರಾಜಣ್ಣ ಇದ್ದಾರೆ. ಮತ್ತೊಂದು ಪ್ರತ್ಯಕ್ಷ ಉದಾಹರಣೆ, ಅದಕ್ಕೆ ಹೇಳಿದ್ ನಾನು. 5,000 ಏನು ಒಂದು ಮನುಷ್ಯನ ರೇಟ್ ಹೇಳಿದ್ನಲ್ಲ ನಾನು, 2,000 ಕೋಟಿ ಅಂತ ಹೇಳಿ. ಅವರಿಗೆ ಕೈ ಮತ್ತು ಕಾಲಿಲ್ಲ, ಒಂದೇ ಇರೋದು. ಶಿವನ ಒಂದು ಅಂಶ ಇದೆ, ಹಾಗಾಗಿ ಆ ಸಾಧನೆ ಮಾಡ್ಲಿಕ್ಕೆ ಆಯ್ತು. ಮತ್ತೊಬ್ರು ತಾಯಿ ಸಾಧನೆ ಮಾಡಿದ್ದಾರೆ. ನಮ್ಮ ಭಾರತ ದೇಶ ಎಂತ ಶ್ರೇಷ್ಠ ಅಂತಂದ್ರೆ, ಜಗತ್ತಿನ ಯಾವ ದೇಶದಲ್ಲೂ ಕೂಡ ಹೆಣ್ಣು ದೇವರಿಲ್ಲ. ಜಗತ್ತಿನೆಲ್ಲೂ ಕೂಡ ಹೆಣ್ಣು ದೇವರಿಲ್ಲ. ಭಾರತದಲ್ಲಿ ಮಾತ್ರ ಹೆಣ್ಣಿಗೆ ಮಹತ್ವವನ್ನ, ಆದಿಶಕ್ತಿ ಸ್ಥಾನವನ್ನು ಕೊಡಲಾಯಿತು. ಆದಿಶಕ್ತಿಯ ವಿಚಾರಗಳು ಬಂದಾಗ, ಆಮೇಲೆ ಇಂಥ ಋಷಿ ಗುರುಗಳು ಮುನಿಗಳು ಇವರೆಲ್ಲ ಏನ್ ಮಾಡಿದ್ರು ಅಂತ ಕೇಳೋದಿದ್ರೆ, ಬ್ರಹ್ಮಾಂಡ ಎಷ್ಟು ದೊಡ್ಡದು ಗೊತ್ತಿದೆ. ಬ್ರಹ್ಮಾಂಡ, ನೀವೊಂದು ಯೂನಿವರ್ಸ್ ಅಂತ ಅಂದ್ಬಿಟ್ಟು ಒಂದು ಫೋಟೋ ತೆಗೆದು ನೋಡಿ ನಿಮ್ಮ ಗೂಗಲ್ ಅಲ್ಲಿ, ನಿಮಗೆ ಒಂದು ಶಿವಲಿಂಗ ತರ ಕಾಣುತ್ತೆ, ಅಂಡಾಕಾರದ ಶಿವಲಿಂಗ ತರ ಕಾಣುತ್ತೆ. ಅಂತ ಕೋಟಿ 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 ಬ್ರಹ್ಮಾಂಡಗಳು, ಕೋಟಿ ಕೋಟಿ ಬ್ರಹ್ಮಾಂಡಗಳು. ಆ ಕೋಟಿ ಕೋಟಿ ಬ್ರಹ್ಮಾಂಡಗಳಲ್ಲಿ ಕೋಟಿ ಕೋಟಿ ಗ್ಯಾಲಕ್ಸಿಗಳು. ಆ ಕೋಟಿ ಕೋಟಿ ಗ್ಯಾಲಕ್ಸಿಗಳ ಪೈಕಿ ಒಂದು ಸಣ್ಣ 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 ಗ್ಯಾಲಕ್ಸಿ ನಮ್ಮ ಮಿಲ್ಕಿ ವೇ. ಸಣ್ಣ ಆ ಮಿಲ್ಕಿ ವೇಯಲ್ಲಿ ಕೋಟ್ಯಾಂತರ ಸೂರ್ಯ, ನಕ್ಷತ್ರ, ಅದರಲ್ಲಿ ಒಂದು ಸಣ್ಣ ಸೂರ್ಯ ನಮ್ಮದು. ಅದರ ಸುತ್ತ 9 ಗ್ರಹ, ಅದರಲ್ಲಿ ಒಂದು ಭೂಮಿ. ಆ ಭೂಮಿಯಲ್ಲಿ 70% ನೀರು, 30% ಭೂಮಿ. ಅದರಲ್ಲಿ ಒಂದು 200 ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಒಂದು ಭಾರತ, ಆ ಭಾರತದಲ್ಲಿ ಒಂದು 30 ರಾಜ್ಯ, ಆ ರಾಜ್ಯದಲ್ಲಿ ಒಂದು ಕರ್ನಾಟಕ, ಆ ಕರ್ನಾಟಕದಲ್ಲಿ ಒಂದು ನೊಣವಿನಕೆರೆ, ಆ ನೊಣವಿನಕೆರೆಯಲ್ಲಿ ಸ್ವಾಮೀಜಿ. ನೀವು ಭಾಗ್ಯವಂತರಲ್ವಾ? ನಾನು ಯಾಕೆ ಹೇಳಿದೆ ಅಂತಂದ್ರೆ, ಶಿವನ ಅಥವಾ ಪರಶಿವನ ಪರತತ್ವದ ಅಂಶ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ, ಭೂಮಿ ಮೇಲೆ 70% ನೀರಿದೆ, ಹೌದಲ್ಲ? ನಿಮ್ಮ ಬಾಡಿ ಒಳಗೆ ಕೂಡ 70% ನೀರಿರೋದು. ನಿಮಗೆ ಏನು ಬೇಕೋ ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ, ನಿಮಗೆ ಬೇಕಿದ್ದದನ್ನ ಭಗವಂತನೇ ಒಂದು ಸಾಕ್ಷಾತ್ಕರಿಸಿ ಕೊಡ್ತಾ ಇರ್ತಾನೆ. ಪುಟ್ಟ ಮಗು ಮಣ್ಣು ತಿನ್ನತ್ತೆ. ಯಾಕೆ ತಿನ್ನತ್ತೆ? ಯಾಕೆ ಅಂತಂದ್ರೆ, ಆ ಮಗುವಿನ ಬಾಡಿಯಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದಾಗ ಒಳಗಿದ್ದ ಶಿವ ಹೇಳ್ತಾನೆ ತಿನ್ನದನ್ನ ಅಂತ. ರಂಗೋಲಿ ಹಾಕುವಂತ ಹೆಣ್ಣು ಮಕ್ಕಳು ಆ ರಂಗೋಲಿ ಪುಡಿಯನ್ನು ತಿನ್ನೋರು ನೀವು ನೋಡಿರ್ಬೋದು ಕೆಲವರನ್ನ. ಈಗ ಇಲ್ಲ. ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆದಾಗ, ಕ್ಯಾಲ್ಸಿಯಂ ಕಡಿಮೆ ಆದಾಗ ಅದು ಹೇಳುತ್ತೆ
ಅದು ರುಚಿಯಾಗಿ ಕಾಣುತ್ತೆ, ತಿನ್ನು ಅಂತ ಹೇಳುತ್ತೆ, ತಿನ್ಸತ್ತೆ. ಕೆಲವು ಹೆಣ್ಮಕ್ಳು ಗರ್ಭಿಣಿ ಸ್ತ್ರೀಯರು ಕೂಡ ಇರ್ತದೆ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆದಾಗ ಹಸಿ ಅಕ್ಕಿಯನ್ನು ತಿಂತಾರೆ ಇಲ್ಲೋ? ಯಾರು ಹೇಳಿದ್ರು ಅವ್ರಿಗೆ? ಅಂದ್ರೆ ನಮಗೆ ಇಷ್ಟು ಅದ್ಭುತವಾದಂತಹ ಬಾಡಿಯನ್ನ ಭಗವಂತ ಕೊಟ್ಟಿದ್ದಾನೆ, ನಮಗೆ ಅದನ್ನು ಯೂಸ್ ಮಾಡಕ್ ಬರಲ್ಲ ಅಂತೇಳಿ ನಮ್ಮಲ್ಲಿ ಎಲ್ಲವನ್ನು ಕೂಡ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ರು, ಅದಕ್ಕೆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಸೂರ್ಯನಿಗೆ ಅರ್ಘ್ಯ ಬಿಡ್ತೀವಿ, ಯಾಕೆ ಅರ್ಘ್ಯ ಬಿಡ್ತೀವಿ? ಭಾವನೆಯಲ್ಲಿ ಹೇಳ್ತೀನಿ, ಅರ್ಘ್ಯ ಬಿಡ್ತೀವಿ, ಯಾರು ಗೊತ್ತಿಲ್ಲ ಯಾಕೆ ಅರ್ಘ್ಯ ಬಿಡ್ತೀವಿ ಅಂತೇಳಿ. ಅರ್ಘ್ಯ ಬಿಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಮುದ್ರದಲ್ಲಿರುವಂತಹ ಎಲ್ಲಾ ಉಪ್ಪು ನೀರನ್ನ ಆವಿ ಮಾಡ್ಕೊಂಡಂತ ಸೂರ್ಯ ನಮಗೆ ಸಿಹಿ ನೀರನ್ನು ಕೊಟ್ಟು ನದಿ ಕೊಡ್ತಾನೆ, ಹಾಗಾಗಿ ಅವನಿಗೆ ನೀರು ಕೊಡೋದು. ಹಿಂಗೆ ಇದು ಸೈನ್ಸ್. ಸಮುದ್ರದಲ್ಲಿರುವ ಉಪ್ಪು ನೀರು ಆವಿಯಾಗಿ ನಮಗೆ ಏನು ಮಳೆಯಾಗಿ ನೀರು ಸಿಗತ್ತೆ, ಉಪ್ಪು ನೀರು ಮಳೆಯಾಗಿ ಬಂತು. ಅರ್ಘ್ಯ ಕೊಡೋ ಹಿಂದೆ ಒಂದು ಸೈನ್ಸ್ ಇದೆ. ಏನು? ನಮ್ಮಲ್ಲಿ 7 ಚಕ್ರಗಳಿದೆ. 7 ಚಕ್ರಗಳಿದೆ. ಅಧ್ಯಾತ್ಮದ ಬಗ್ಗೆ ಸಾಧನೆ ಇದ್ದವರಿಗೆಲ್ಲ ಗೊತ್ತಿದೆ. 7 ಚಕ್ರಕ್ಕೆ 7 ಬಣ್ಣ ಇದೆ. ಸೂರ್ಯನಿಗೆ 7 ಕುದುರೆ ಇದೆ. ಒಂದು ನೀರಿಗೆ ಬೆಳಕನ್ನ ಹಾಯಿಸಿದಾಗ ಏನ್ ಕಲರ್ ಬರುತ್ತೆ? ಕಾಮನ ಬಿಲ್ಲು ಬರುತ್ತೆ. ಸೂರ್ಯನಲ್ಲಿ 7 ಬಣ್ಣ ಇದೆ. ಆ 7 ಚಕ್ರಗಳಿಗೆ 7 ಬಣ್ಣ ಇದೆ. ಆ ನೀರನ್ನ ತಲೆ ಮೇಲಿಂದ ಹಿಂಗೆ ಬಿಟ್ಟಾಗ ಆ ನೀರಿನ ಮುಖಾಂತರ ಸೂರ್ಯನನ್ನು ನೋಡಿದಾಗ ನಮ್ಮ ಚಕ್ರಗಳೆಲ್ಲವೂ ಕೂಡ ಕ್ಲೀನ್ ಆಗತ್ತೆ, ಕ್ಲೆನ್ಸಿಂಗ್ ಆಗತ್ತೆ. ಆದರೂ ನೀರಲ್ಲಿ ಹೊಕ್ಕಳ ತನಕ ನಿಂತು ಅರ್ಘ್ಯ ಬಿಡಬೇಕು ಅಂತ ಹೇಳ್ತಾರೆ. ಅದ್ಯಾಕೆ? ಒನ್ಸ್ ಅಗೇನ್ ಸೈನ್ಸ್. ಯಾಕೆ ಅಂತಂದ್ರೆ ನಮ್ಮ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ ಬರುತ್ತೆ. ಅಲ್ಲಿಗೆ ಆ ರೇಸ್ ಬೀಳಬಾರದಂತೆ. ಅಲ್ಲಿಗೆ ರೇಸ್ ಬಿದ್ರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಸ್ವಾಮೀಜಿಗಳಿರ್ಲಿ, ಯಾವುದೇ ಗುರುಗಳಿರ್ಲಿ, ಆ ಚಕ್ರಗಳ ಮುಖಾಂತರ ಭಗವಂತನ ಶಕ್ತಿಯನ್ನು ಪಡೆದುಕೊಂಡು ಅವರಲ್ಲಿ ಆ ಶಕ್ತಿಯನ್ನು ತುಂಬಿ ನಮಗಾಗಿ ಹಗಲಿರುಳು ನಮಗನ್ಸುತ್ತೆ ಅವ್ರು ಹಿಂಗೆ ಕೂತಿದ್ದಾಗ ಏನು ಎಲ್ಲರೂ ಬಂದು ನಮಸ್ಕಾರ, ಕಾಲು ನಮಸ್ಕಾರ ಮಾಡ್ತಾರೆ, ಏನು ಮಾಲೆ ಹಾಕ್ತಾರೆ, ಹಾರ ಹಾಕ್ತಾರೆ, ಹೂ ಹಾಕ್ತಾರೆ. 8, 10, 12 ಗಂಟೆಗಳ ಕಾಲ ಹಗಲು ರಾತ್ರಿ ಎನ್ನದೆ ತಪಸ್ಸು ಮಾಡಿದ್ದನ್ನ, ಧ್ಯಾನ ಮಾಡಿದ್ದನ್ನ, ಆ ಶಕ್ತಿಯನ್ನು ತುಂಬಿ ಬಂದು ಆ ಶಕ್ತಿಯನ್ನ ನಿಮಗೆ ಕೊಟ್ಟು ನಿಮ್ಮಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸುವಂತಹ ಗುರುಗಳಿದಾರಲ್ಲ. ಭಗವಂತನಿಗೆ ನೀವು ಡೈರೆಕ್ಟ್ ಕನೆಕ್ಟ್ ಆದ್ರೆ ಗುರುಗಳ ಅಗತ್ಯ ಇರೋದಿಲ್ಲ. ಆದ್ರೆ 99% ಜನಗಳೇನಿರ್ತಾರೆ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ. ಆಗ ಬಾ ಕೈ ಹಿಡಿದು ಇಲ್ಲಿಂದ ಹೋಗು, ನಾನು ಹೇಳಿದ್ನಲ್ಲ ಆ ಪವರ್ ಅನ್ನ ಫ್ರಿಜ್ಜಿಗೆ ಹಾಕಬೇಕು. ಫ್ರಿಜ್ಜಿಗೆ ಹಾಕಿದ್ರೆ ಕೋಲ್ಡ್ ಬೇಕಂದ್ರೆ ನಿನಗೆ ನೀರು, ಫ್ರಿಜ್ ತಗೋ ಹೇಳಿಕೊಡೋನು ಗುರು. ಬಟ್ಟೆ ತೊಳಿಬೇಕಾ? ಆ ಪವರ್ ಅನ್ನು ವಾಷಿಂಗ್ ಮಿಷಿನ್ಗೆ ಹಾಕು, ಬಟ್ಟೆ ತೊಳೆಯುತ್ತದೆ. ಪವರ್ ಒಂದೇ, ಭಗವಂತ ಒಬ್ಬನೇ, ಭಗವಂತ ಒಬ್ಬನೇ, ಅವನ ಶಕ್ತಿ ಒಂದೇ. ಆ ಶಕ್ತಿಯನ್ನ ನಮ್ಮ ಶರೀರಕ್ಕೆ ತಲುಪಿಸಬೇಕು ಅಂತಂದ್ರೆ ಎಲ್ಲವಾಗೋಗ್ಬಿಡ್ತದೆ. ಅಲ್ಲ, ಒಂದು ಬಣ್ಣ ಬದಲಾಯಿಸುವ ಗೋಸುಂಬೆ ಬಣ್ಣ ಬದಲಾಯಿಸ್ತದೆ ರೀ, ಕ್ಷಣ ಮಾತ್ರದಲ್ಲಿ ಬಣ್ಣ ಬದಲಾಯಿಸ್ತದೆ. ಯಾರು ಮಾಡಿದ್ದು? ಭಗವಂತ ಮಾಡಿದ್ದು. ನಾವು ಇಷ್ಟೊಂದು ಟೆಕ್ನಾಲಜಿ ಆದ ನಂತರ ಕೂಡ ಒಂದು ಫೈಲ್ ಆ ಕಡೆ ಈ ಕಡೆ ಆದಾಗೆ ಮೇಲೆ ಕೆಳಗೆ ಆಗೋಗ್ಬಿಡ್ತದೆ. ಯಾವತ್ತೂ ಕೂಡ ಜಗತ್ತಿನಲ್ಲಿ ಒಂದು ಮಾವಿನ ಹಣ್ಣು ಹಾಕಿದ್ದು ಹಲಸಿನ ಹಣ್ಣಿನ ಮರವಾಗಿ ಹೊರಬಂದ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಭಗವಂತ ಏನ್ ಮಾಡಿದ್ದಾನೆ, ಕೆಲವೆಲ್ಲ ಅವನೇ ಇಟ್ಕೊಂಡಿದ್ದಾನೆ. ರಕ್ತ ಶುದ್ಧೀಕರಣ ನಮಗೆ ಕೊಟ್ಟಿದ್ರೆ ನಮ್ದು ಬಾಕಿ ಆಗ್ಬಿಡ್ತಿತ್ತು. ರಕ್ತ ಶುದ್ಧೀಕರಣ ನಮಗೆ ಕೊಟ್ಟಿದ್ರೆ ಬಾಕಿ ಆಗ್ಬಿಡ್ತಿತ್ತು. ನೀವೆಷ್ಟೇ ಪ್ರಯತ್ನ ಪಡಿ, ನೀವು ಜ್ಞಾನವನ್ನ ತುಂಬಬಹುದು. ಈ ಬಾಡಿ ಎಷ್ಟು ಎತ್ತರಕ್ಕೆ ಹೋಗ್ಬೇಕು, ಎಷ್ಟು ಎತ್ತರ ಬೆಳಿಬೇಕು, ಈ ಬೆರಳು ಎಷ್ಟು ಉದ್ದ ಆಗಬೇಕು, ಇದು ಭಗವಂತ ಡಿಸೈಡ್ ಮಾಡಿರ್ತಾನೆ. ಹಾಗಾಗಿ ನಾವೆಲ್ಲರೂ ಭಗವಂತನ ಅಂಶ. ಭಗವಂತನ ಬಳಿ ಯಾವತ್ತೂ ಕೂಡ ಭಿಕ್ಷೆ ಕೇಳಕ್ ಹೋಗಬೇಡಿ. ಭಗವಂತನ ಬಳಿ ಯಾವತ್ತೂ ಕೂಡ ಥ್ಯಾಂಕ್ಸ್ ಗಿವಿಂಗ್, ಅದಕ್ಕೆ ನಮ್ಮಲ್ಲಿ ಇರೋದು. ಪ್ರತಿಯೊಂದು ಕೂಡ ನಮನ ಅನ್ನೋದು ಅದಕ್ಕೆ ನಮ್ಮಲ್ಲಿ. ನಾವು ದೇವಸ್ಥಾನಕ್ಕೆ ಹೋದ ನಂತರ ಕೂಡ 100 ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋದ ನಂತರ ಕೂಡ ದೇವರ ಮುಂದೆ ನಿಂತಾಗ ನಾವು ಕಣ್ಣು ಮುಚ್ಚುತ್ತೇವೆ. ಕಣ್ಣು ಮುಚ್ಚಿ ದೇವರಲ್ಲಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಗೊತ್ತಿದೆ ದೇವರು ಇಲ್ಲಿದ್ದಾನೆ ಅಂತ. ದೇವರು ಇಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿದೆ. ಆ ಗೊತ್ತಿಲ್ಲದ ವಿಚಾರವನ್ನ ನಮಗೆ ಹೇಳಿಕೊಡುವನೇ ಗುರು. ಆ ಗುರುವಿನ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನನಗೊಂದು ಬಹಳ ಆಸೆ ಇತ್ತು ಇಲ್ಲಿಗೆ ಬರಬೇಕು ಅಂತೇಳಿ. ಇನ್ನೂ 2 ಸಲ ಬಂದೆ. ಅದ್ರ ಜೊತೆಗೆ ಅಲ್ಲಿ ನಮಗೊಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟುಬಿಟ್ರು. ಬಹಳ ಸಂತೋಷವಾಯಿತು. ಹಾಗೇನೆ ರಾಜಣ್ಣ ಇದ್ದಾರೆ, ತಾಯಿ ಇದ್ದಾರೆ. ನಾನು ಮೊದಲೇ ಹೇಳಿದೆ, ದೇವಿಯನ್ನ, ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಎಲ್ಲೂ ಆರಾಧನೆ ಮಾಡಲಿಲ್ಲ. ದೇವರಾಗಿ ನಮ್ಮ ದೇಶ ಭಾರತ ಮಾತ್ರ ಮಾಡಿದ್ದು.
ಶೈವರು ಶಿವನ ಆರಾಧಕರು, ವಿಷ್ಣು ಆರಾಧಕರು, ವೈಷ್ಣವರು ಶಕ್ತಿ ಆರಾಧಕರು, ಶಾಕ್ತ್ಯರು, ಗಣಪತಿ ಆರಾಧಕರು, ಗಣಪತ್ಯರು. ಅಲ್ಲೂ ಒಂದು ಸೈನ್ಸ್ ಹೇಳ್ಬಿಡ್ತೀನಿ ನಾನು ನಿಮಗೆ, ಕೊನೆಯದಾಗಿ ಹೇಳ್ಬಿಡ್ತೀನಿ. ನಾವು ಹೇಳ್ತೀವಿ ಗಣಪತಿ, ಅದು ನಮಗೆ ಋಷಿಮುನಿಗಳು ನಮಗೆ ಸುಲಭವಾಗಿ ಅರ್ಥವಾಗೋದಕ್ಕೆ ಹೇಳಿದಂತ ಮಾತು. ಗಣಪತಿಯನ್ನು ಕೇಳ್ತೀವಿ, ಗಣಪತಿ ಯಾರು ಅಂತ ಕೇಳಿದಾಗ ಶಿವ ಮತ್ತು ಪಾರ್ವತಿಯ ಮಗ, ಸ್ಥಾನಕ್ಕೆ ಹೋದ್ರು ಮತ್ತೊಂದು ಅಂತೇಳಿ. ಯಾಕೆ ಹೇಳ್ತೀನಿ ಕೇಳಿ. ಸೈನ್ಸ್ ಅಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಆಯ್ತು, ಎಲ್ರಿಗೂ ಗೊತ್ತಿರುವಂತದ್ದು ಬಿಗ್ ಬ್ಯಾಂಗ್ ಥಿಯರಿ. ಒಂದು ದೊಡ್ಡ ಸ್ಫೋಟ ಉಂಟಾಯಿತು. ಆ ಸ್ಫೋಟ ಉಂಟಾದಾಗ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಆಕಾರ ಕಾಣಿತು. ಅದು ಕೂಡ ಸೊಂಡಿಲಾಕಾರದಲ್ಲಿದ್ದಂತ ಆಕಾರ, ಸೊಂಡಿಲಾಕಾರ. ಅದು ಆನೆ ತರ ಕಾಣ್ತಾ ಇತ್ತು ಅಥವಾ ಗಣಪತಿ ತರ ಕಾಣ್ತಾ ಇತ್ತು ಅಂತೇಳಿ ಅದನ್ನ ನೋಡಿ ಬರೆಯಲಾಗತ್ತೆ. ವಕ್ರತುಂಡ ವಾಹಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದಾ. ಯಾವಾಗ ಬಿಗ್ ಬ್ಯಾಂಗ್ ಆಯ್ತೋ ಅದು ನಮಗೆ ಮಹಾಲಯ ಅಮಾವಾಸ್ಯೆ. ಮುಂದಿನ ದಿನಮಾನಗಳಲ್ಲಿ ನೀವು ಸೈನ್ಸ್ ತೆಗೆದು ಹೋಗಿ ಗೂಗಲ್ ಮಾಡಿ, ನೀವು ಬೇಕಿದ್ರೆ ಡಾರ್ಕ್ ಇಯರ್ಸ್ ಅಂತ ಬರುತ್ತೆ. ಡಾರ್ಕ್ ಇಯರ್ಸ್ ನೀವು ಇದನ್ನು ಕರೆಕ್ಟ್ ಆಗಿ ಬಿಗ್ ಬ್ಯಾಂಗ್ ಥಿಯರಿ ಸೈನ್ಸ್ ಅಲ್ಲಿ ಏನು ಬರುತ್ತೆ ಅದು ಮಹಾಲಯ ಅಮಾವಾಸ್ಯೆ. ಡಾರ್ಕ್ ಇಯರ್ಸ್ ಏನು ಬರುತ್ತೆ ನವರಾತ್ರಿ. ಅದಾದ ನಂತರ ಬೆಳಕುಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಬ್ರಹ್ಮಾಂಡದಲ್ಲಿ, ಅದುವೇ ನಮಗೆ ದೀಪಾವಳಿ. ಒಂದು ವಿಕಸನ ಆದ ನಂತರ, ಬ್ರಹ್ಮಾಂಡ ವಿಕಸನವಾದಾಗ ಅದು ಗಣೇಶ ಚತುರ್ಥಿ. ಹಾಗಾಗಿ ನಮ್ಮ ಎಲ್ಲ ಹಬ್ಬಗಳನ್ನ ಸರಳೀಕೃತಗೊಳಿಸಿ ನಮಗೆ ಹೇಳಲಾಯಿತು. ಯಾವುದೇ ಜ್ಞಾನಿ ಬರಲಿರಿ ಈ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ, ನೀವು ಪುರಾಣಗಳು ಸ್ವಲ್ಪ 2 ನಿಮಿಷ ತಗೊಳ್ತೀನಿ ಅಷ್ಟೇ, ಮುಗಿಸಿದೆ. ಪುರಾಣಗಳು 1000 ಬರೆದವರಿದ್ದಾರೆ, ಪುರಾಣಗಳು 1000 ಬರೆದವರಿದ್ದಾರೆ. ಇಂಥ ಋಷಿಮುನಿಗಳಿಗೆ ಗುರುಗಳಿಗೆಲ್ಲ ಗೊತ್ತಾಯ್ತು ನಾಳೆ ಮುಂದಿನ ದಿನಮಾನಗಳಲ್ಲಿ ಏನೇನೋ ಬರೆದು ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ. ಅವರೆಲ್ಲ ಕೂತ್ಕೊಂಡು 18 ಪುರಾಣ ಫಿಕ್ಸ್ ಮಾಡ್ತಾರೆ. ಈಗಲೂ ಕೂಡ 18 ಪುರಾಣದ ಪುರಾವೆ ಇಲ್ಲದೆ ನೀವು ಮಾತಾಡೋಂಗಿಲ್ಲ. 18 ಪುರಾಣ, 10 ಉಪನಿಷತ್ಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ, ಈ 4ನ್ನ ಬಿಟ್ಟು ಯಾವುದೇ ಋಷಿ ಮುನಿ ಯಾವುದೇ ಬರೆದಿದ್ದ ಆ ಶಾಸ್ತ್ರದಲ್ಲಿ ಬರೆದಿದ್ರು ಈ ಶಾಸ್ತ್ರದಲ್ಲಿ ಬರೆದಿದ್ರು ಇಲ್ಲ. ಇದು 4 ಮೂಲವಾಗಿರಬೇಕು. ಹಾಗಾಗಿ ಅಲೆಕ್ಸಾಂಡರ್ ಇಲ್ಲಿಗೆ ಯುದ್ಧಕ್ಕೆ ಬಂದಾಗ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಭಾರತಕ್ಕೆ. ಆಗ ಅರಿಸ್ಟಾಟಲ್ ಮಾತು ಹೇಳ್ತಾನಂತ ಅಲೆಕ್ಸಾಂಡರ್ಗೆ, ನೀನು ಎಲ್ಲಾ ಕಡೆ ಶಸ್ತ್ರಗಳ ಮೂಲಕ ಯುದ್ಧ ಮಾಡಿದ್ಯಾ, ಭಾರತಕ್ಕೆ ಹೋಗ್ತಾ ಇದ್ಯಾ, ಅಲ್ಲಿ ಶಾಸ್ತ್ರಗಳ ಮೂಲಕವೇ ನೀನು ಅರಿತುಕೊಳ್ಳಬೇಕಾಗತ್ತೆ. ಎಲ್ಲವನ್ನು ಕೂಡ ಸರಳೀಕೃತ ಸರಳೀಕೃತ ಸರಳೀಕೃತ, ಎಲ್ಲರೂ ಕೂಡ ಅದನ್ನೇ, ಆ ಬ್ರಹ್ಮಾಂಡದ ರಹಸ್ಯಗಳನ್ನು ಸರಳೀಕೃತವಾಗಿ ರೇಣುಕರು ಹೇಳಿದ್ದು ಅದನ್ನೇ, ಬಸವಣ್ಣ ಹೇಳಿದ್ದು ಅದನ್ನೇ, ವಿವೇಕಾನಂದರು ಹೇಳಿದ್ದು ಅದನ್ನೇ, ರಾಮಕೃಷ್ಣ ಪರಮಹಂಸ ಹೇಳಿದ್ದು ಅದನ್ನೇ, ಇವತ್ತು ಗುರುಗಳು ಕೂಡ ನಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುದು ಅದನ್ನೇ. ನಾವೆಷ್ಟು ಅರ್ಥ ಮಾಡ್ಕೋತೀವಿ ಅದು ನಮ್ಮ ಮೇಲೆ ಬಿಟ್ಟಿದೆ. ಮತ್ತೊಮ್ಮೆ ಇಡೀ ಜನಸ್ತೋಮಕ್ಕೆ ವಂದಿಸ್ತಾ, ಗುರುಗಳಿಗೆ ವಂದಿಸ್ತಾ, ಧನ್ಯವಾದಗಳು. ಅದ್ಭುತವಾದ ವಿಚಾರಗಳ ಮೂಲಕ ನಮ್ಮಲ್ಲಿ ಅರಿವಿನ ಹಣತೆ ಬೆಳಗಿಸಿದವರು ಜಯಪ್ರಕಾಶ್ ಶೆಟ್ಟಿಯವರು. ಬಹುಶಃ ಇನ್ನೂ 1 ಗಂಟೆ ಮಾತಾಡಿದ್ರು ನಾವೆಲ್ಲರೂ ಕೇಳ್ತಾ ಇದ್ವಿ, ಅಷ್ಟು ಅದ್ಭುತವಾಗಿ ವಿಷಯಗಳನ್ನ ತಿಳಿಸಿದ್ರು. ಆದರೆ ಸಮಯದ ಅಭಾವ. ಧನ್ಯವಾದಗಳು ಮತ್ತೊಮ್ಮೆ ಅಂತ ಹೇಳ್ತಾ